ಇನ್ನು ಲಕ್ಷ್ಮೀತೀರ್ಥ ಶ್ರೀಪಾದಂಗಳವರ ಸಂಸ್ಥಾನದಲ್ಲಿ ಅನೇಕ ಮಹಾತ್ಮರು, ಋಷಿಗಳು, ಜ್ಞಾನಿಗಳು, ಭಗವಂತನ ವಿಶೇಷವಾದ ವಿಭೂತಿ ರೂಪಗಳು ಅವತಾರ ಮಾಡಿ ಶ್ರೀಮದ್ ಮಧ್ವಾಚಾರ್ಯರ ಶಾಸ್ತ್ರವನ್ನು ಯೋಗ್ಯರಾದಂಥವರಿಗೆ, ಸಾತ್ವಿಕರಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡಿ ಅವರೆಲ್ಲರೂ ಕೂಡ ಸನ್ಮಾರ್ಗದಲ್ಲಿ ನಡೆದು ಸದ್ಗತಿಯನ್ನು ಹೊಂದಬೇಕು ಅನ್ನುವಂಥ ಆಶಯದಿಂದ ತಮ್ಮ ಜೀವನವನ್ನೇ ಅದಕ್ಕೋಸ್ಕರವಾಗಿ ಮುಡಿಪಿಟ್ಟಂಥವರು ಅನೇಕರಿದ್ದಾರೆ. ಅವರಲ್ಲಿ ರಘುಪ್ರೇಮ ತೀರ್ಥರು ಒಬ್ಬರು. ರಘುಪ್ರೇಮ ತೀರ್ಥರು ತಮ್ಮ ಪೂರ್ವಾಶ್ರಮದಲ್ಲಿ ಏನೇ ಸಂಪೂರ್ಣವಾದಂಥ ಅಧ್ಯಯನ ಮುಗಿದ ಮೇಲೆ ತಮ್ಮ ತಪಸ್ಸಿದ್ಧಿಯಿಂದ, ಜ್ಞಾನದ ಬಲದಿಂದ, ವೈರಾಗ್ಯದ ಸಾಮರ್ಥ್ಯದಿಂದ ಅನೇಕರ ಕಷ್ಟಗಳನ್ನು ಪರಿಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದರು ಮತ್ತು ಮಹಾದಾನಿಗಳಾಗಿದ್ದರು. ತಮ್ಮ ಒಂದು ಮನೆಯನ್ನು ಕಟ್ಟಿಸಿ ಅದರಲ್ಲಿ ಎಲ್ಲ ಸಂಸಾರಕ್ಕೆ ಏನು ಬೇಕು ಎಲ್ಲ ವಸ್ತುಗಳನ್ನು ಇಟ್ಟು ಸರ್ವಸ್ವವನ್ನು 3 ಬಾರಿ ದಾನ ಮಾಡಿದಂಥ ಅವರಿಗೆ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಇಂಥ ಮುತಿಗಿ ಶ್ರೀನಿವಾಸಾಚಾರ್ಯರು ಲೋಕಾಂತ ತೀರ್ಥರ ಒಂದು ಕೃಪಾದೃಷ್ಟಿಯನ್ನು ಹೊಂದಿದಂಥವರಾಗಿ, ಲೋಕಾಂತ ಮತ್ತು ರಘುನಾಥ ತೀರ್ಥರು ಅನ್ನುವಂಥ ಇಬ್ಬರೂ ಕೂಡ ಪೀಠದಲ್ಲಿ ಇದ್ದಾಗಲೂ ಸಹಿತ ಅವರ ವಿಶೇಷವಾದಂಥ ಒಂದು ಜ್ಞಾನ ಭಕ್ತಿ ವೈರಾಗ್ಯಗಳ ಒಂದು ರೀತಿಯನ್ನು ನೋಡಿ ರಘುನಾಥ ತೀರ್ಥರಿಂದ ಲೋಕಾಂತ ತೀರ್ಥರವರಿಗೆ ಆಶ್ರಮಗೊಳಿಸಿದರು. ಇಬ್ಬರಿದ್ದರು ಆಗಲೇ ಮಠದಲ್ಲಿ. ರಘುನಾಥ ತೀರ್ಥರಿಂದ ಆಶ್ರಮವನ್ನು ಕೊಡಿಸಿ ರಘುಪ್ರೇಮ ತೀರ್ಥರು ಅಂತವರಿಗೆ ನಾಮಕರಣವನ್ನು ಮಾಡಿದ್ದಾರೆ. ಆಶ್ರಮ ಸ್ವೀಕಾರ ಮಾಡಿದ ಮೇಲೆ ಸಂಚಾರ ಮಾಡಿದ ಅನೇಕ ಕಡೆ ಬಹುಜನರಿರತಕ್ಕಂಥ ಪಿಶಾಚ ಬಾಧೆಗಳು ಅಥವಾ ಅವರ ಅನೇಕ ಕಷ್ಟಗಳು, ಅವುಗಳನ್ನೆಲ್ಲವನ್ನು ಪರಿಹಾರ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದುಕೊಂಡು ಭಕ್ತರ ಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟು ಅವರಿಂದ ಆರಾಧ್ಯರಾಗುವಂಥವರಾದರು. ವಿಶೇಷವಾಗಿ ತೆಲಂಗಾಣ ಮತ್ತು ಇವತ್ತಿನ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ಭಾಗಗಳಲ್ಲಿ ಅವರ ಕೀರ್ತಿ ಬಹಳವಾಗಿ ನಾವು ಕಾಣ್ತಾ ಇದ್ದೇವೆ. ಇವತ್ತಿಗೂ ಅವರ ಒಂದು ಹೆಸರಿನಿಂದ ಅವರ ಹೆಸರುಗಳನ್ನು ಮಕ್ಕಳಿಗೆ ಇಡುವಿಕೆ ಮತ್ತು ಅವರ ವೃಂದಾವನಕ್ಕೆ ಹೋಗಿ ಇದನ್ನು ದರ್ಶನವನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಆಯುರಾರೋಗ್ಯ ಐಶ್ವರ್ಯಗಳನ್ನು ಪಡೆದಂಥ ಉದಾಹರಣೆಗಳನ್ನು ಸಾಕಷ್ಟು ಆ ಪ್ರಾಂತದಲ್ಲಿ ನಾವು ಕಾಣ್ತಾ ಇದ್ದೇವೆ. ಮುಂದೆ ಕಾರಣಾಂತರಗಳಿಂದ ಅವರು ಪೀಠವನ್ನು ತ್ಯಾಗ ಮಾಡುವಂಥವರಾಗಿ ಆದೋನಿಗೆ ಹೋಗಿ ಅಲ್ಲಿಯೇ ವಾಸ ಮಾಡಿ ರಾಮದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ತಾವು ಕೂಡ ಅಲ್ಲಿಯೇ ವಾಸ ಮಾಡಿ ರಾಮದೇವರ ಒಂದು ಉಪಾಸನೆಯ ನಿರಂತರವಾಗಿ ಮಾಡಿದ ಅದೋನಿಯಲ್ಲಿಯೇ ತಮ್ಮ ಪಾರ್ಥಿವ ಶರೀರವನ್ನು ತ್ಯಾಗ ಮಾಡಿದ್ದಾರೆ. ಅಲ್ಲಿ ಅವರ ವೃಂದಾವನ ಇವತ್ತಿಗೂ ನಾವು ಅವರ ಆ ವೃಂದಾವನವನ್ನು ಕಾಣ್ತಾ ಇದ್ದೇವೆ. ಅವರ ರಘುಪ್ರೇಮ ತೀರ್ಥರ ಸೇವೆಯನ್ನು ಅವರ ಮೊಮ್ಮಕ್ಕಳಾಗಿರತಕ್ಕಂಥ ರಘುಪ್ರೇಮಾಚಾರ್ಯರು ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡಿ ಭಕ್ತರಿಗೆ ರಘುಪ್ರೇಮ ತೀರ್ಥರ ಅನುಗ್ರಹವಾಗುವಂತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಂಥ ರಘುಪ್ರೇಮ ತೀರ್ಥರ ಒಂದು ಚರಿತ್ರೆಯನ್ನು ನಾವು ಅದನ್ನು ಗಮನಿಸಿದಾಗ ಯಾವುದೋ ದೇವಾಂಶ ಋಷಿಗಳು ದೇವಾಂಶರು ಅನ್ನುವಂಥ ಒಂದು ನಿಶ್ಚಯ ಉಂಟಾಗುತ್ತದೆ. ಅಂಥ ರಘುಪ್ರೇಮ ತೀರ್ಥರು ಅವಶ್ಯವಾಗಿ ಭಕ್ತರಿಗೆಲ್ಲ ತಮಗೆ ಶರಣಾಗತರಾಗಿರುವ ಭಕ್ತರಿಗೆ ಅನುಗ್ರಹವನ್ನು ಮಾಡಿ ಅವರನ್ನು ಸನ್ಮಾರ್ಗದಲ್ಲಿ ಪ್ರೇರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಭಜನೆ ಮಾಡುತ್ತೇವೆ. ಕೃಷ್ಣಾರ್ಪಣ.